ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ಬಹಳ 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 ದಿನಗಳಾದಮೇಲೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ. ನಿಮ್ಮ ಪ್ರೀತಿಯಿಂದ ಬರೆಯೋ ಕಮೆಂಟ್ಸ್ನ ನೋಡ್ತಾ ಇರ್ತೀನಿ. ತುಂಬ ಜನ ಅಂದ್ಕೊಂಡಿದ್ದಾರೆ ಆಫ್ಟರ್ ಪ್ರೆಗ್ನೆನ್ಸಿ ಬ್ರೇಕ್ ತೊಗೊಂಡಿರೋದ್ರಿಂದ ಡೆಲಿವರಿ ಆಗೋಗಿದೆ, ಮಗು ಇರೋದ್ರಿಂದ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಅಂತ. ಆ್ಯಕ್ಚುಲಿ ಇನ್ನೂ 1 ಮಂತ್ ಟೈಮ್ ಇದೆ ಅಂದ್ಕೊಂಡಿದ್ದೀನಿ. ನಾವು ಐ ಆಮ್ ಇನ್ 9th ಮಂತ್ ಆಫ್ ಪ್ರೆಗ್ನೆನ್ಸಿ. ಸೊ ಡಾಕ್ಟರ್ ಹೇಳೋ ಪ್ರಕಾರ ಇನ್ನೊಂದು ಸ್ವಲ್ಪ ಒಂದು 10-15 ದಿನ ಟೈಮ್ ಇದೆ. ಬಟ್ ಈ ಬ್ರೇಕ್ ನಾನು ಏನಕ್ಕೆ ತೊಗೊಂಡಿದ್ದು ಅಂದರೆ, ನಮ್ಮ ಚಾನಲ್ನಲ್ಲಿ ನಮ್ಮ ಆರ್ಗ್ಯಾನಿಕ್ ಬೇಬಿ ಫುಡ್ ಸ್ಟೋರ್ ಇದ್ರ ಜೊತೆಗೆ ನಾನು ನಡೆಸೋ ಒಂದು ಬಿಸ್ನೆಸ್ ಅದು. ಅಲ್ಲಿ ಹೊಸ ಪ್ರಾಡಕ್ಟ್ಸ್ ಲಾಂಚ್ ಮಾಡಬೇಕಿತ್ತು. ಮತ್ತು ಗೈನಕಾಲಜಿಸ್ಟ್ ಜೊತೆ, ನ್ಯೂಟ್ರಿಷನಿಸ್ಟ್ ಜೊತೆ ನಾವು ವರ್ಕ್ ಮಾಡ್ತೀವಿ. ಹೊಸ ರೆಸಿಪಿ ಐಡಿಯಾಸ್ ಅವ್ರು ಮತ್ತು ಏನೇನು ಇನ್ಕ್ಲೂಡ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತಾರಲ್ಲ. ಸೊ ಫೈನಲ್ ರೆಸಿಪಿ ಮಾಡ್ಯೂಲ್ನ ಫೈನಲೈಸ್ ಮಾಡೋದಕ್ಕೆ ಅವ್ರ ಜೊತೆ ಒಂದಷ್ಟು ಕೆಲಸ ಇತ್ತು. ನೆಕ್ಸ್ಟ್ ಡಿಸೈನಿಂಗ್ ಮಾಡಬೇಕಿತ್ತು. ಡಿಸೈನರ್ ಜೊತೆ ಒಂದಷ್ಟು ಕಾಲ್ಸ್ ಇರುತ್ತೆ. ಆಮೇಲೆ ಅದ್ರ ಮ್ಯಾನುಫ್ಯಾಕ್ಚರಿಂಗು, ಅದ್ರ ಪ್ರಾಸೆಸ್ಸಿಂಗು ಎಲ್ಲ ಕೆಲಸಗಳಿತ್ತು. ಹೊಸ ಪ್ಯಾಕೇಜಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನು ಕೊನೆಯಲ್ಲಿ ತೋರಿಸ್ತೀನಿ. ಸೊ ಹೊಸ ಪ್ಯಾಕೇಜಿಂಗ್ ಇದೆ. ಇದೆಲ್ಲದ್ರ ಮಧ್ಯೆ ನಾನು ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಐ ಆಲ್ವೇಸ್ ಬಿಲೀವ್ ಇನ್ ಡೂಯಿಂಗ್ ಕ್ವಾಲಿಟಿ ವರ್ಕ್. ಈಗ 2 ದೋಣಿಲಿ ಕಾಲಿಟ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಆಗೋ ಬದಲು ಇದನ್ನು ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ. ಸೊ ಲಾಂಚ್ ಎಲ್ಲ ಆಗಿದೆ. ಈ ಪ್ರಾಡಕ್ಟ್ಸ್ ಡೀಟೇಲ್ಸ್ ಎಂಡ್ ಆಫ್ ದ ವಿಡಿಯೋನಲ್ಲಿ ತೋರಿಸ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಶಾಪ್ದು, ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ರೆಸಿಪಿ ಬಗ್ಗೆ ಮಾತಾಡೋಣ. ಇವತ್ತು ನಾನು ಇನ್ಸ್ಟೆಂಟ್ ಓಟ್ ಸೀರಿಯಲ್ ಆ್ಯಂಡ್ ಪಾರೇಜ್ ಮಾಡ್ತಿದ್ದೀನಿ. ಟ್ರಾವೆಲಿಂಗ್ ಸೀಸನ್ ಅಲ್ಲ, ಈಗ ಇನ್ನು ರಜಾಗಳು ಶುರು ಆಗುತ್ತೆ. ಭಾಳಷ್ಟು ಜನ ಟ್ರಾವೆಲ್ ಪ್ಲ್ಯಾನ್ ಮಾಡಿರ್ತೀರ. ಸೊ ಅಂಥ ಟೈಮಲ್ಲಿ ಈ ಥರ ಇನ್ಸ್ಟೆಂಟ್ ಮಿಕ್ಸಸ್ ಯೂಸ್ ಮಾಡ್ಬೋದು. ಅಂಗಡಿಯಿಂದ ಕೆಮಿಕಲ್ಸ್ ಆ್ಯಡ್ ಆಗಿರೋವಂಥ ಬ್ರ್ಯಾಂಡ್ಸ್ ಎಲ್ಲ ಫುಡ್ ತೊಗೊಂಡು ಬಂದು ಅದನ್ನು ಮಗು ಕೊಡೋ ಬದಲು, ಟ್ರಾವೆಲಿಂಗ್ ಟೈಮಲ್ಲಿ ಹೊಸದಾಗಿ ಏನೋ ಟ್ರೈ ಮಾಡೋ ಬದಲು ಮನೇಲೇ ಇದನ್ನು ಒಂದು ಸರಿ ಪ್ರಿಪೇರ್ ಮಾಡಿ, ಟ್ರಿಪ್ಪಿಗೆ ಮುಂಚೆ ಟ್ರೈ ಮಾಡಿ ಮಗುಗೆ ಇಷ್ಟ ಆದರೆ ತೊಗೊಂಡು ಹೋಗ್ಬೋದು. ಇದಲ್ಲದೆ ಬೇರೆ ಇನ್ಸ್ಟೆಂಟ್ ಮಿಕ್ಸಸ್ ಕೂಡ ಇದೆ. ಅದ್ರ ಲಿಂಕ್ ಕೂಡ ಆಮೇಲೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಇನ್ಸ್ಟೆಂಟ್ ಓಟ್ಸ್ ಆ್ಯಂಡ್ ಸೀರಿಯಲ್, ಇದರಲ್ಲಿ ನಾನು ಮೇಯ್ನ್ ಇಂಗ್ರೀಡಿಯೆಂಟ್ ಓಟ್ಸ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದ್ರ ಜೊತೆಗೆ ರೈಸ್ ಕೂಡ ಹಾಕಿದ್ದೀನಿ. ಓಟ್ಸ್ನಲ್ಲಿ ಫೈಬರ್ ಹೆಚ್ಚಿಗೆ ಇರೋದ್ರಿಂದ ಮಕ್ಕಳಿಗೆ ಇದು ಈಸಿಲಿ ಡೈಜೆಸ್ಟ್ ಆಗುತ್ತೆ. ಟ್ರಾವೆಲ್ ಟೈಮಲ್ಲಿ ನೀವು ಯಾವ ವೆದರ್ ಕಂಡೀಷನಲ್ಲಿ ಇದ್ದೀರಾ ಅಂತ ಗೊತ್ತಾಗಲ್ಲ ಅಲ್ಲ. ಸೊ ಓಟ್ಸ್ ವಿಲ್ ರಿಯಲಿ ಹೆಲ್ಪ್ ಅವರಿಗೆ. ಮತ್ತು ಅದ್ರ ಜೊತೆಗೆ ರೈಸ್, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ, ಮಕ್ಕಳನ್ನ ಹೆಚ್ಚಿಗೆ ಹೊತ್ತು ಎನರ್ಜೈಸ್ಡ್ ಆಗಿಡುತ್ತೆ. ಸೊ ಇವೆರಡು ಕಾಂಬಿನೇಷನಲ್ಲಿ ಇದೊಂದು ಇನ್ಸ್ಟೆಂಟ್ ಓಟ್ ಸೀರಿಯಲ್ ಬಹಳ ಸುಲಭವಾಗಿ ಮಾಡ್ಬೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾವು ಮನೇಲೇ ಮಗು ಫುಡ್ ಈ ಥರ ಇನ್ಸ್ಟೆಂಟ್ ಮಿಕ್ಸ್ ಹೇಗೆ ಮಾಡ್ಬೋದು ಅಂತ ನೋಡಿ, ಈ ಥರ ಇಷ್ಟು ಈಸಿನಾ ಅಂತ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಇದನ್ನು ಅಂತ. ಎಲ್ಲದಕ್ಕೂ ಮೊದಲು ಒಂದು ಬಾಣಲಿಗೆ ಓಟ್ಸ್ ಹಾಕ್ಕೊಳ್ಳಿ. ಹಾರ್ಲಿಕ್ಸ್ ಇಲ್ಲ ಕ್ವೇಕರ್ ಓಟ್ಸ್, ಯಾವುದಾದ್ರೂ ಪ್ಲೇನ್ ಓಟ್ಸ್ ನಿಮ್ಗೆ ಸಿಗುತ್ತಲ್ಲ ಬ್ರ್ಯಾಂಡೆಡ್, ಅದನ್ನು ತೊಗೊಂಡ್ರೆ ಒಳ್ಳೆಯದು. ಕ್ವಿಕ್ ಕುಕಿಂಗ್ ಓಟ್ಸ್ ಇವೆಲ್ಲ. ಓಟ್ಸ್ನ ವೆರೈಟಿ ಬಗ್ಗೆ ಇನ್ನೊಂದು ಆರ್ಟಿಕಲ್ ಬರೆದಿದ್ದೀನಿ, ಚೆಕ್ ಮಾಡಿ ಯಾವ್ಯಾವ ಥರದ್ದು ಓಟ್ಸ್ ಸಿಗುತ್ತೆ ಅಂತ. ಈ ಥರದ್ದು ಮಕ್ಳಿಗೆ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಒಂದು 4-5 ನಿಮಿಷ ರೋಸ್ಟ್ ಮಾಡಬೇಕಾಗತ್ತೆ, ಯಾಕಂದರೆ ಆಲ್ರೆಡಿ ಇದು ಇನ್ಸ್ಟೆಂಟ್ ಓಟ್ಸ್ ಆಗಿರೋದ್ರಿಂದ ಅತಿಯಾಗಿ ಉರಿಯೋ ಅವಶ್ಯಕತೆ ಇಲ್ಲ. ಯಾವುದೇ ಫ್ಲೇವರ್ಡ್ ಸ್ಟ್ರಾಬೆರಿ ಇಲ್ಲ ಮಸಾಲಾ ಫ್ಲೇವರ್ಡ್ ಓಟ್ಸ್ ಮಾತ್ರ ಖಂಡಿತ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹುರಿದಿದ್ದಾದಮೇಲೆ ಒಂದು ತಟ್ಟೆಗೆ ತೆಕ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ ಈಗ ಅಕ್ಕಿ ಹಾಕ್ತಿದ್ದೀನಿ. ಮನೇಲಿ ಬಳಸೋವಂಥ ಯಾವ ಅಕ್ಕಿ ಆದರೂ ಯೂಸ್ ಮಾಡ್ಬೋದು. ಬ್ರೌನ್ ರೈಸ್ ಇಲ್ಲ ರೆಡ್ ರೈಸ್ ಸ್ವಲ್ಪ ಜೀರ್ಣ ನಿಧಾನಕ್ಕಾಗುತ್ತೆ ಮತ್ತು ಬೇಯೋದು ನಿಧಾನ ಆಗಿರೋದ್ರಿಂದ ಇನ್ಸ್ಟೆಂಟ್ ಮಿಕ್ಸಿಗೆ ಅದನ್ನು ಯೂಸ್ ಮಾಡಬೇಡಿ. ವೈಟ್ ರೈಸ್ ಯಾವುದಾದ್ರೂ ಪಾರ್ ಬಾಯ್ಲ್ಡ್ ರೈಸ್ ಆದರೆ ಮಕ್ಕಳಿಗೆ ಒಳ್ಳೆಯದು. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ, ಈ ಥರ ಬಣ್ಣ ಬದಲಾಗೋ ತನಕ. ಕೆಲವೊಮ್ಮೆ ಇದು ಪಾಪ್ಔಟ್ ಆಗುತ್ತೆ, ಕಡಲೆಪುರಿ ಥರ, ಆ ಥರ ಆದರೆ ಇನ್ನೂ ಒಳ್ಳೆಯದು. ಒಂದೊಂದು ಅಕ್ಕಿ ಆಗುತ್ತೆ, ಒಂದೊಂದು ಆಗೋದಿಲ್ಲ. ಹಾಗಾಗಿ ಈ ಥರ ಬ್ರೌನ್ ಬಣ್ಣ ಬರೋ ತನಕ ತೊಂದರೆ ಇಲ್ಲ. ಅದೇ ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ಬಾದಾಮಿ ಹಾಕಿ, ನೆಕ್ಸ್ಟ್ ಚಕ್ಕೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ. ಬಾದಾಮಿನ 8 ತಿಂಗಳ ಮೇಲ್ಪಟ್ಟು ಮಕ್ಕಳಿಗೆ ಕೊಡೋದು ಒಳ್ಳೆಯದು. ಚಿಕ್ಕ ಮಕ್ಕಳಾದರೆ ಬಾದಾಮಿ ಹಾಕದೇ ಇದ್ರೂ ನಡೆಯುತ್ತೆ.
ಒಂದು 3-4 ನಿಮಿಷ ಇದನ್ನು ರೋಸ್ಟ್ ಮಾಡಿದ್ರೆ ಈ ಥರ ಬಾದಾಮಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಕೆಂಪಗಾದಂಗೆ ಕಾಣುತ್ತಲ್ಲ, ಅಷ್ಟಾದರೆ ಸಾಕು. ನೆಕ್ಸ್ಟ್ ಇದನ್ನು ಅದೇ ತಟ್ಟೆಗೆ ಹಾಕಿ ತುಂಬ ನೀಟಾಗಿ ತಣ್ಣಗಾಗಬೇಕಿದು. ಒಂದು ಸ್ವಲ್ಪ ಬೆಚ್ಚಗಿದೆ ಅನ್ನೋವಾಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ, ಆವಾಗ ಅಂಟಂಟು ಬಂದ್ಬಿಡುತ್ತೆ, ಮತ್ತು ನೀವು ಜಾಸ್ತಿ ದಿನ ಇದು ಸ್ಟೋರ್ ಮಾಡೋದಕ್ಕಾಗೋದಿಲ್ಲ ಈ ಪುಡಿನ. ಸೊ ಕಂಪ್ಲೀಟಾಗಿ ತಣ್ಣಗಾಗಲಿ ಬಿಡಿ ಇದನ್ನು. ಆಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಒಂದು ಫೈನ್ ಪೌಡರ್ ಮಾಡಬೇಕು ನಾನು ಇದ್ರದ್ದು. ನೀವು ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಅಂದರೆ ಮಿಲ್ ಕೊಟ್ಟು ಬೇಕಿದ್ರೆ ಪುಡಿ ಮಾಡಿಸ್ಕೊಳ್ಬೋದು. ಬಹಳಷ್ಟು ಜನ ಇದ್ರ ಲಿಂಕ್ ಕೇಳ್ತಾ ಇದ್ರಿ. ಇವತ್ತಿನ ಬ್ಲಾಗ್, ಕನ್ನಡ ಬ್ಲಾಗಿಗೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆಯಲ್ಲ, ಅಲ್ಲಿ ಕೊಟ್ಟಿರ್ತೀನಿ ಎಲ್ಲಿ ಪರ್ಚೇಸ್ ಮಾಡ್ಬೋದು ಇದನ್ನು ಅಂತ. ವಂಡರ್ ಶೆಫ್ ಬ್ಲೆಂಡರ್ ಜಾರ್ ಇದು. ಮಕ್ಕಳು ಫುಡ್ ತಯಾರಿಸೋಕೆ ಹ್ಯಾಂಡಿ ಆಗಿರುತ್ತೆ, ಪುಟಾಣಿದಾಗಿರೋದ್ರಿಂದ ಕ್ಲೀನ್ ಮಾಡೋದಕ್ಕೂ ಸುಲಭ. ಮಕ್ಳಿಗೆ ಇಷ್ಟಿಷ್ಟೇ ಮಾಡಿದಾಗ ದೊಡ್ಡ ಜಾರ್ ಬಳಸಬೇಕು ಅನ್ನೋದಿರೋದಿಲ್ಲ. ಇದು 2 ಜಾರ್ ಕೊಟ್ಟಿರ್ತಾರೆ, ಇದು ದೊಡ್ಡದೊಂದು ಚಿಕ್ಕದೊಂದು. ಸೊ ಪ್ಯೂರಿ ಅಂಥವಕ್ಕೆಲ್ಲ ಚಿಕ್ಕದು ಯೂಸ್ ಮಾಡ್ಬೋದು. ಸೊ ನಮ್ಮ ಇನ್ಸ್ಟೆಂಟ್ ಓಟ್ ಸೀರಿಯಲ್ ತಯಾರಾಗಿದೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ನೀವು 4 ತಿಂಗಳು ಎತ್ತಿಟ್ಕೊಳ್ಬೋದು ರೂಮ್ ಟೆಂಪರೇಚರ್ನಲ್ಲಿ. ರೆಫ್ರಿಜರೇಟ್ ಮಾಡಿದ್ರೆ ಇನ್ನೂ ಹೆಚ್ಚು ದಿನ ಬಾಳಿಕೆ ಬರುತ್ತಿದ್ದು. ಎಮರ್ಜೆನ್ಸಿ ಟೈಮಲ್ಲಿ ಈ ಥರದ್ದು ಇನ್ಸ್ಟೆಂಟ್ ಮಿಕ್ಸಸ್ ಮನೇಲೇ ಮಾಡಿರೋದಾದರೆ ನೀವು ಗಿಲ್ಟ್ ಫ್ರೀ ಯೂಸ್ ಮಾಡ್ಬೋದು ಮಕ್ಕಳಿಗಾಗಿ. ಸೊ ನೆಕ್ಸ್ಟ್ ಇದನ್ನು ಹೇಗೆ ಬಳಸೋದು, ಹೇಗೆ ಮಾಡೋದು ಇದರಿಂದ ಸರಿ ಅಂತ. ಇನ್ಸ್ಟೆಂಟ್ ಮಿಕ್ಸಸ್ ಯಾವುದೇ ಆಗಲಿ ಇದೇ ಮೆಥಡ್. ನಮ್ಮ ಚಾನಲ್ನಲ್ಲಿ ತೋರಿಸಿರೋ ಇನ್ಸ್ಟೆಂಟ್ ಮಿಕ್ಸಸ್ ಮತ್ತು ನಮ್ಮ ಬ್ರ್ಯಾಂಡ್ ಇನ್ಸ್ಟೆಂಟ್ ಮಿಕ್ಸಸ್ ನೀವು ತೊಗೊಳ್ತಿದ್ದೀರಾ ಅಂದರೆ 2 ದೊಡ್ಡ ಚಮಚದಷ್ಟು ಓಟ್ ಸೀರಿಯಲ್ ಹಾಕ್ಕೊಳ್ಳಿ. ಅದಕ್ಕೆ ತುಪ್ಪ ಅವೈಲೇಬಲ್ ಇದ್ದರೆ ತುಪ್ಪ, ಇಲ್ಲ ಮ್ಯಾಶ್ ಮಾಡಿರೋ ಫ್ರೂಟ್ಸ್ ಯಾವುದಾದ್ರೂ ಸೀಸನಲ್ ಫ್ರೂಟ್ಸ್, ಈಗ ಸಪೋಟ ಆಗಲಿ ಇಲ್ಲ ಬಾಳೆಹಣ್ಣಾಗಲಿ ಯಾವುದಾದ್ರೂ ಹಣ್ಣನ್ನು ಮ್ಯಾಶ್ ಮಾಡಿ ಹಾಕ್ಕೊಳ್ಬೋದು ನೀವು. ಮತ್ತು ಬಹಳ ಇಂಪಾರ್ಟೆಂಟ್ ಥಿಂಗ್, ಬಿಸಿ ಬಿಸಿ ಆರಿರೋ ನೀರಲ್ಲ, ಕುದ್ದು ಫ್ಲಾಸ್ಕ್ ಹಾಕಿರ್ತೀರಲ್ಲ ಇಮಿಡಿಯೇಟಾಗಿ ಆ ಥರದ ನೀರು ಯೂಸ್ ಮಾಡಿ, ಇಲ್ಲ ಆವಾಗ ಕಾಯಿಸಿ ಆವಾಗೇ ಬಳಸಿದ್ರೆ ಒಳ್ಳೆಯದು. ಈಗ ಬೆಚ್ಚಗಿನ ನೀರು ಸೆರಲ್ಯಾಕ್ಗೆ ಅಂಗಡಿಯಿಂದ ತಂದಿದ್ದು ಪ್ರಾಸೆಸ್ಡ್ ಫುಡ್ ಅವೆಲ್ಲ ಅದಕ್ಕೆ ಯೂಸ್ ಮಾಡಬಹುದು. ಬಟ್ ಮನೇಲೇ ಮಾಡಿರೋವಂಥ ಇನ್ಸ್ಟೆಂಟ್ ಮಿಕ್ಸಸ್ಗೆ ತಣ್ಣಗಾಗಿರೋ ನೀರು ಬಳಸಬೇಡಿ, ಬಿಸಿ ಬಿಸಿ ನೀರು ಬಳಸಿದಷ್ಟು ಒಳ್ಳೆಯದು. ಮಿಕ್ಸ್ ಮಾಡುವಾಗ ಗಂಟಿಲ್ದಂಗೆ ಮಿಕ್ಸ್ ಮಾಡಿದ್ರೆ ಈ ಥರ ಇರುತ್ತೆ ಸರಿ. ನೆಕ್ಸ್ಟ್ ಅಗೇನ್ ಏನದರ್ ಇಂಪಾರ್ಟೆಂಟ್ ಸ್ಟೆಪ್, ಇದನ್ನು ತಟ್ಟೆ ಮುಚ್ಚಿಟ್ಟು ಒಂದು 5 ನಿಮಿಷ ಬಿಡಿ ಸೆಟ್ಲ್ ಆಗೋದಕ್ಕೆ. ಅಷ್ಟರಲ್ಲಿ ಸ್ವಲ್ಪ ಬೆಚ್ಚಗೂ ಆಗಿರುತ್ತೆ ಮಗುಗೆ ಸರ್ವ್ ಮಾಡೋದಕ್ಕೆ. ನಮ್ಮ ಇನ್ಸ್ಟೆಂಟ್ ಓಟ್ಸ್ ಪಾರಿಜ್ ರೆಡಿಯಾಗಿದೆ. ಈ ಸರಿನ ನೀವು ಟ್ರಾವೆಲ್ ಟೈಮಲ್ಲಿ ಯಾವಾಗಾದರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ತೋರಿಸಿದ ಹಾಗೆ 30 ಮಿನಿಟ್ಸ್ ಒಳಗಡೆ ನೀವು ಈ ಸೀರಿಯಲ್ ಮಿಕ್ಸ್ನ ಮಾಡಿಟ್ಕೊಳ್ಬೋದು. ಮತ್ತು ಟ್ರಾವೆಲ್ ಮಾಡುವಾಗ ಇದನ್ನೊಂದು ಏರ್ ಟೈಟ್ ಕಂಟೈನರ್ನೊಳಗೆ ತೊಗೊಂಡು ಹೋಗಿ, ಗ್ಲಾಸ್ ಜಾರ್ಸ್ ಆರ್ ಆಲ್ವೇಸ್ ಬೆಟರ್ ಟು ಕ್ಯಾರಿ ಬೇಬಿ ಫುಡ್. ತೊಗೊಂಡು ಹೋಗಿ ಅದ್ರ ಜೊತೆಗೆ ಒಂದು ಫ್ಲಾಸ್ಕ್ ಫುಲ್ ಆಫ್ ಬಿಸಿ ನೀರಿತ್ತು ಅಂದರೆ ಸಾಕು, ಈ ಬೇಬಿ ಫುಡ್ನ ಆರಾಮಾಗಿ ತಯಾರು ಮಾಡ್ಬೋದು. ಇದೇ ತರಹದ ಬಹಳ ಬೇರೆ ವೆರೈಟೀಸ್ ಕೂಡ ಇದೆ ಇನ್ಸ್ಟೆಂಟ್ ಫುಡ್. ನಮ್ಮ ಬ್ಲಾಗ್ನಲ್ಲಿ ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ totsandmoms.com. ಮತ್ತು ಇನ್ ಕೇಸ್ ಟೈಮೇ ಆಗಿಲ್ಲ, ನಾನು ಮಾಡೋದಕ್ಕಾಗೋದಿಲ್ಲ, ಒಂಟಿಯಾಗಿ ಮಗು ನೋಡ್ಕೊಳ್ತಿದ್ದೀನಿ, ಅಥವಾ ಕೆಲ್ಸಕ್ಕೆ ಹೋಗ್ಕೊಂಡು ಬಂದು ಇದನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳೋರು ಬಹಳಷ್ಟು ಜನ ನಮ್ಮ ಆರ್ಗ್ಯಾನಿಕ್ ಫುಡ್ ಸ್ಟೋರಲ್ಲಿ ಪರ್ಚೇಸ್ ಮಾಡ್ತಾರೆ. ಅವರಿಗೆ ಹೊಸ ಪ್ರಾಡಕ್ಟ್ಸ್ ಇನ್ಫಾರ್ಮೇಷನ್ ಈಗ ಇದು ಇನ್ಸ್ಟೆಂಟ್ ರಾಗಿ ಆ್ಯಂಡ್ ಓಟ್ಸ್ ಮತ್ತು ಇನ್ಸ್ಟೆಂಟ್ ಓಟ್ಸ್ ಕಿಚಡಿ, ಯಾಕಂದರೆ ಓಟ್ಸ್ ರೆಸಿಪಿ ಆಗಿರೋದ್ರಿಂದ ಓಟ್ಸ್ ಪ್ರಾಡಕ್ಟ್ಸ್ ತೋರಿಸ್ತಿದ್ದೀನಿ. ಸೊ ಮುಂಚೆನೇ ಹೇಳ್ದಂಗೆ ಹೊಸ ಪ್ಯಾಕೇಜಿಂಗ್, ಹೊಸ ಲೇಬಲಿಂಗ್ ಮತ್ತು ಹೊಸ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ ನಮ್ಮ ಚಾನಲ್ನಲ್ಲಿ, ನಮ್ಮ ಆರ್ಗ್ಯಾನಿಕ್ ಬೇಬಿ ಫುಡ್ ಸ್ಟೋರ್ನಲ್ಲಿ. ಚೆಕ್ ಮಾಡಿ. ಮತ್ತು ಅರ್ಬನ್ 200 ಅಂತ ಲಾಸ್ಟ್ ಟೈಮ್ ಕೋಡ್ ಕೊಟ್ಟಿದ್ನಲ್ಲ, ಅದಿನ್ನೂ ಆ್ಯಕ್ಟಿವ್ ಆಗಿದೆ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿದ್ದೀರಾ ಅಂದರೆ 200 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಆ ಕೋಡ್ ಯೂಸ್ ಮಾಡಿ ಆರ್ಡರ್ ಮಾಡಿ. ಮತ್ತು ನಮ್ಮ ಚಾನಲ್ನಲ್ಲಿ ಬಹಳಷ್ಟು ಇನ್ಸ್ಟೆಂಟ್ ಬೇಬಿ ಫುಡ್ ವೆರೈಟೀಸ್ ಇದೆ ಅಂತ ಹೇಳಿದ್ದೆ. ಪಾರಿಜ್ ರೆಸಿಪಿ ಮಕ್ಕಳಿಗೆ ಸರಿ, ಇದು ರೆಸಿಪಿಗಳು ಚೆಕ್ ಮಾಡಿ. ಬೇಬಿ ಫುಡ್ ಚಾರ್ಟ್, ಯಾವ ಮಗುಗೆ, ಯಾವ ಏಜ್ ಮಗುಗೆ ಏನು ಕೊಡ್ಬೋದು, 6 ಮಂತ್ಸ್ ಟು 11 ಮಂತ್ಸ್ ತನಕ ಇದೆ.
ಅದನ್ನು ಚೆಕ್ ಮಾಡಿ. ಮತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋನೇ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ಮಕ್ಕಳಿಗೆ ಯೂಸ್ ಆಗುವಂಥ ಬಹಳಷ್ಟು ರೆಸಿಪೀಸ್, ದೊಡ್ಡ ಮಕ್ಳಿಗೂ ಅಷ್ಟೇ ಸ್ನ್ಯಾಕ್ ಬಾಕ್ಸ್ ಹಾಕುವಂಥ ರೆಸಿಪೀಸ್ ಹಾಕ್ತಿರ್ತೀನಿ. ಮಕ್ಕಳ ಆರೈಕೆ ಬಗ್ಗೆ, ಪೋಷಣೆ ಬಗ್ಗೆ ಮತ್ತು ಮೆಟರ್ನಿಟಿ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.